ಪ್ರತಿ ತಿಂಗಳು 500ನ ಉಳಿಸಿ ಲಕ್ಷಗಳನ್ನ ನೀವು ಗಳಿಸ್ಬೋದು. ಅದರಲ್ಲೂ ಇದು ರಿಸ್ಕ್ ಇಲ್ಲದೆ ಇರೋದು ಮತ್ತು ಗೌರ್ಮೆಂಟ್ ಗ್ಯಾರಂಟಿ ಇರೋ ಸ್ಕೀಮ್ ಆಗಿದೆ. ಹೌದು, ಇದು ನಿಜ. ಇವತ್ತು ನಾವು ತಿಳಿದುಕೊಳ್ಳೋಣ PPF ಅಂದರೆ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಬಗ್ಗೆ. ಹಾಗಿದ್ರೆ ಈ ವಿಡಿಯೋನ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ, ಯಾಕಂದರೆ ಈ ವಿಡಿಯೋದಲ್ಲಿ PPFನ ಸಣ್ಣ ಸಣ್ಣ ಮಾಹಿತಿ ಬಗ್ಗೆನೂ ನಾವು ಚರ್ಚೆ ಮಾಡೋಣ. ಎಲ್ಲದಕ್ಕೂ ಮೊದಲು PPF ಅಂದರೆ ಏನು, ಈ ಫಂಡ್ ಬಗ್ಗೆ ನೋಡೋಣ. PPF ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಭಾರತ ಸರ್ಕಾರದಿಂದ ನಡೆಯುವ ಒಂದು ದೀರ್ಘಾವಧಿಯ ಪ್ಲ್ಯಾನ್ ಆಗಿದೆ. ಇದರಲ್ಲಿ ನೀವು ಹೂಡಿಕೆ ಮಾಡೋ ಹಣದ ಮೇಲೆ ಪ್ರತಿ ವರ್ಷ ಬಡ್ಡಿ ಸಿಗುತ್ತೆ ಮತ್ತು ಇದು ಟ್ಯಾಕ್ಸ್ ಫ್ರೀ, ಅಂದರೆ ಟ್ಯಾಕ್ಸ್ ಇಲ್ಲದೆ ಇರೋವಂಥದ್ದು. PPFಗೆ ಸರ್ಕಾರದ ಗ್ಯಾರಂಟಿ ಇರೋದ್ರಿಂದ ಇದು ಪೂರ್ತಿಯಾಗಿ ಸುರಕ್ಷಿತವಾಗಿದೆ. PPF ಮೇಲೆ ಯಾಕೆ ದುಡ್ಡು ಹಾಕಬೇಕು ಅಂತ ನೋಡೋಣ. ಈಗಿನ ಕಾಲದಲ್ಲಿ FD ಮೇಲೆ ಕೂಡ 6% ಅಥವಾ 7% ಬಡ್ಡಿ ಸಿಗ್ತಾ ಇಲ್ಲ. ಅದೇ PPFನಲ್ಲಿ 7.1% ಬಡ್ಡಿ ಸಿಗುತ್ತೆ. ಅದು ಕೂಡ ಚಕ್ರ ಬಡ್ಡಿ ರೂಪದಲ್ಲಿ. ಹೌದು, ಅದು ಚಕ್ರ ಬಡ್ಡಿ ರೂಪದಲ್ಲಿ ನಿಮಗೆ ಬಡ್ಡಿ ಸಿಗುತ್ತೆ. ಈಗ ಇನ್ನೊಂದು ಪ್ರಶ್ನೆ ಅಂದರೆ PPFನಲ್ಲಿ ಎಷ್ಟು ದುಡ್ಡನ್ನು ಹಾಕ್ಬೋದು ಅಂತ ನೋಡಿದರೆ, ಪ್ರತಿ ವರ್ಷ PPFನಲ್ಲಿ ನೀವು 500ರಿಂದ 1.5 ಲಕ್ಷ ತನಕ ಕೂಡ ನೀವು ಹಣನ ಜಮಾ ಮಾಡ್ಬೋದು. ನಿಮಗೆ ಬೇಕಿದ್ರೆ ನೀವು ತಿಂಗಳಿಗೊಮ್ಮೆ ಆದರೂ ಕಟ್ಬೋದು ಅಥವಾ ವರ್ಷಕ್ಕೆ ಒಮ್ಮೆ ಮಾತ್ರ ಕಟ್ಬೋದು. ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಮತ್ತು ಒಮ್ಮೆ ನೀವು ಅಕೌಂಟ್ನ ತೆಗೆದ್ರೆ ಅದನ್ನು 15 ವರ್ಷ ತನಕ ಕೂಡ ನೀವು ದುಡ್ಡನ್ನು ಕೂಡಿಡ್ಬೋದು. PPFನ ನೀವು ಪೋಸ್ಟ್ ಆಫೀಸ್, ಸರ್ಕಾರಿ ಬ್ಯಾಂಕ್ಗಳು ಅಂದರೆ SBI, PNB ಈ ಥರದ ಸರ್ಕಾರಿ ಬ್ಯಾಂಕ್ಗಳಲ್ಲೂ ಕೂಡ ನೀವು ಇದನ್ನು ಅಕೌಂಟ್ ತೆಗಿಬೋದು. ಈಗಿನ ಕಾಲದಲ್ಲಿ ಆನ್ಲೈನಲ್ಲೂ ಕೂಡ ನೀವು PPFನ ದುಡ್ಡನ್ನು ಕಟ್ಬೋದು. ಅಂದರೆ SBI, HDFC, ICICI ಬ್ಯಾಂಕ್ ಇದರ ಮೂಲಕ ನೆಟ್ ಬ್ಯಾಂಕಿಂಗ್ ಮೂಲಕ ಅಥವಾ ಮೊಬೈಲ್ ಆ್ಯಪ್ನಿಂದ ನೀವು ಕಟ್ಬೋದು. ಪ್ರತಿ ಟ್ರಾನ್ಸಾಕ್ಷನ್ ನಂತರ ನಿಮಗೆ SMS ಮೂಲಕ ಒಂದು ಸ್ಟೇಟ್ಮೆಂಟ್ ಸಿಗುತ್ತೆ. ಈಗ ಮಾತಾಡೋಣ ತುಂಬ ಮಹತ್ವದ ವಿಷಯದ ಬಗ್ಗೆ. PPFನಲ್ಲಿ ನಾವು ಪ್ರತಿ ಮಂತ್ ಅಂದರೆ ಪ್ರತಿ ತಿಂಗಳು 500 ಹಾಕಿದರೆ ಎಷ್ಟು ದುಡ್ಡು ಸಿಗುತ್ತೆ ಅಂತ ಬನ್ನಿ ಒಂದು ಉದಾಹರಣೆ ಮೂಲಕ ನಾವು ನೋಡೋಣ. ಒಂದು ವೇಳೆ ನೀವು ಪ್ರತಿ ತಿಂಗಳು 1500 ಅಥವಾ ವರ್ಷಕ್ಕೆ 18,000ನ ದುಡ್ಡು ಹಾಕಿದರೆ 15 ವರ್ಷದ ನಂತರ ನಿಮಗೆ 5 ಲಕ್ಷ ಸಿಗುತ್ತೆ. ಅದರಲ್ಲೂ ಅದು ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ನಿಮಗೆ ಟ್ಯಾಕ್ಸ್ ಅದರ ಮೇಲೆ ಕೊಡೋದಿಲ್ಲ. ಅದೇ ನೀವು 15,000ನ ಮಂತ್ಲಿ ಕಟ್ಟಿದ್ರೆ ಅಥವಾ 1.5 ಲಕ್ಷನ ವರ್ಷಕ್ಕೆ ಒಮ್ಮೆ ಕಟ್ಟಿದ್ರೆ 15 ವರ್ಷದ ತನಕ ನಿಮಗೆ 40 ಲಕ್ಷ ರೂಪಾಯಿ ನಿಮಗೆ ಸಿಗುತ್ತೆ. ಅದು ಏನು ರಿಸ್ಕ್ ಇಲ್ಲದೇ ಟ್ಯಾಕ್ಸ್ ಫ್ರೀಯಾಗಿ ನಿಮಗೆ ದುಡ್ಡು ಸಿಗುತ್ತೆ. 15 ವರ್ಷ ಮುಗಿದ ನಂತರನೂ ಕೂಡ PPFನಲ್ಲಿ ನೀವು 5 ವರ್ಷಗಳವರೆಗೆ ನೀವು ಅದನ್ನು ಮುಂದೂಡ್ಬೋದು. ಅಂದರೆ ಈಗ 15 ವರ್ಷ ಕಟ್ಟಿರ್ತೀರ ಅಂದ್ಕೊಳ್ಳಿ, ಅದನ್ನು 5 ವರ್ಷ ಆ್ಯಡ್ ಮಾಡಿ 20 ವರ್ಷನೂ, ಅದರ ಮುಂದೆ ಮತ್ತೆ 5 ವರ್ಷ ಆ್ಯಡ್ ಮಾಡಿ 25 ವರ್ಷಗಳವರೆಗೂ ಅದನ್ನು ನೀವು ಮುಂದೂಡ್ಬೋದು. ಇದೆಲ್ಲದರ ನಡುವೆ ನಿಮಗೇನಾದರೂ ಅಗತ್ಯ ಬಿದ್ದರೆ ಈ PPFನ ಮೇಲೆ ಲೋನ್ ಕೂಡ ತೆಗೆದುಕೊಳ್ಬೋದು. ಭಾರತದ ಯಾವುದೇ ನಾಗರಿಕರಾಗಿದ್ದರೂ ಈ ಅಕೌಂಟ್ನ ತೆಗಿಬೋದು. ನಿಮ್ಮ ಹೆಸರು ಅಥವಾ ನಿಮ್ಮ ಮಕ್ಕಳ ಹೆಸರಿನಲ್ಲಿ ದುಡ್ಡನ್ನು ನೀವು ಕೂಡಿಡ್ಬೋದು. ಆದರೆ NRI ಅಥವಾ ಹೆಚ್ಚು ಅವರಿಗೆ PPFನ ಅಕೌಂಟ್ ತೆಗೆಯಲು ಅನುಮತಿ ಇರುವುದಿಲ್ಲ. ರಿಸ್ಕ್ ಮತ್ತು ರಿಟರ್ನ್ಸ್ನ ನೋಡಿದರೆ ಮ್ಯೂಚುವಲ್ ಫಂಡಲ್ಲಿ ರಿಸ್ಕ್ ಮತ್ತು FD ಮೇಲೆ ಟ್ಯಾಕ್ಸ್ ಇರುತ್ತೆ. ಆದರೆ ಇದು PPFನಲ್ಲಿ ಅಂದರೆ ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ನಲ್ಲಿ ನಿಮಗೆ ಯಾವುದೇ ರೀತಿಯ ಮಾರ್ಕೆಟ್ ರಿಸ್ಕ್ ಇರೋದಿಲ್ಲ ಮತ್ತು ಬಡ್ಡಿ ಚಕ್ರ ಬಡ್ಡಿ ರೂಪದಲ್ಲಿ ನಿಮಗೆ ಸಿಗುತ್ತೆ. ರಿಟರ್ನ್ಸ್ ಟ್ಯಾಕ್ಸ್ ಫ್ರೀ ಇರುತ್ತೆ ಮತ್ತು ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ಗೆ ತುಂಬ ಅಮೂಲ್ಯವಾದಂಥ ಸ್ಕೀಮ್ ಆಗಿದೆ. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ PPFನಲ್ಲಿ ನಿಮಗೆ ಸೇಫ್ಟಿ, ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಟ್ಯಾಕ್ಸ್ ಫ್ರೀ ಒಂದೇ ಜಾಗದಲ್ಲಿ ಸಿಗೋದಂದರೆ ಇದೇ ಸ್ಕೀಮ್ನಲ್ಲಿ. ಬೇಗ ಹೋಗಿ PPF ಅಕೌಂಟ್ನ ಓಪನ್ ಮಾಡಿ ನಿಮ್ಮ ಭವಿಷ್ಯನ ಸುಂದರಗೊಳಿಸ್ಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.